ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೊಂದು ನಿಜವಾದ ರೋಮಾಂಚಕ ಅನುಭವದ ಕತೆ. ನನ್ನ ಹೆಸರು ಅರ್ಜುನ್. ನಮ್ಮ ಮನೆಯ ಪಕ್ಕದಲ್ಲೇ ನನ್ನ ಚಿಕ್ಕಪ್ಪನ ಮನೆ. ಚಿಕ್ಕಪ್ಪನ ಹೆಂಡತಿ ಅಂದರೆ ನನ್ನ ಚಿಕ್ಕಮ್ಮನ ಹೆಸರು ಸೌಮ್ಯ. ಅವಳ ವಯಸ್ಸು 34, ಆದರೆ ನೋಡಲು 26-27 ಯುವತಿಯಂತೆ ಕಾಣುತ್ತಾಳೆ. ಗೋಧಿಯ ಬಣ್ಣ, ದಪ್ಪ ಕಪ್ಪು ಕಣ್ಣುಗಳು, ಗುಲಾಬಿ ತುಟಿಗಳು, ದೊಡ್ಡದಾದ ಎದೆಯ ಆಕಾರ ನೋಡಿದರೆ ಯಾರ ಹೃದಯವೂ ದಡನೆ ಹೊಡೆಯುತ್ತದೆ. ಒಟ್ಟಿನಲ್ಲಿ ಸೌಂದರ್ಯದ ಮೂರ್ತಿ. ಒಂದು ದಿನ ಕಾಲೇಜಿನಿಂದ ಬೈಕ್ನಲ್ಲಿ ಮನೆಗೆ ಬರುತ್ತಿದ್ದೆ. ಸಂಜೆ 6 ಗಂಟೆ ಸುಮಾರು. ಚಿಕ್ಕಮ್ಮ ಒಬ್ಬಳೇ ಒಗೆದ ಬಟ್ಟೆಗಳನ್ನು ಒಣಗಿಸುತ್ತಿದ್ದಳು. ನಾನು ಬೈಕ್ ಪಾರ್ಕ್ ಮಾಡಿ, ಚಿಕ್ಕಮ್ಮ, ಒಬ್ಬಳೇ ಇಷ್ಟೊಂದು ಬಟ್ಟೆ ಒಗೆಯುತ್ತಿದ್ದೀಯಾ? ಯಾರಾದರೂ ಸಹಾಯಕ್ಕೆ ಕರೆಯಬೇಕಿತ್ತಲ್ಲ ಅಂದೆ. ನಗುತ್ತಾ ಅವಳು ಒಮ್ಮೆ ನನ್ನ ಕಡೆಗೆ ತಿರುಗಿ ನೋಡಿ ಕಣ್ಣಲ್ಲಿ ತುಂಟತನದ ನಗು ಮೂಡಿಸಿ, ಅರ್ಜುನ್, ನೀನೇ ಇದೀಯಲ್ಲ, ಒಗೆಯಕ್ಕೆ ಬರದಿದ್ದರೂ ಬಟ್ಟೆ ಹಿಂಡಿ ಹಾಕೋಕೆ ಬರುತ್ತಲ್ಲ, ಬಾಯ್ ಅಂದಳು. ನಾನು ಹತ್ತಿರ ಹೋಗಿ ಬಟ್ಟೆ ತೆಗೆದುಕೊಂಡೆ. ಅವಳು ತೊಟ್ಟ ಸೀರೆಯಿಂದ ನೀರು ಸೊಟ್ಟು ಸೊಟ್ಟು ಬೀಳುತ್ತಿತ್ತು. ಸೀರೆ ಸ್ವಲ್ಪ ಒದ್ದೆಯಾಗಿ ಅವಳ ಎದೆಯ ಆಕಾರ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಅಜಾಗರೂಕತೆಯಿಂದ ನೋಡುತ್ತಿದ್ದೆ. ಅವಳು ಗಮನಿಸಿ ಸೀರೆಯನ್ನು ಸರಿಪಡಿಸಿಕೊಂಡು, ಏನಪ್ಪ ಅರ್ಜುನ್, ಏನನ್ನು ಆ ನೋಟದಿಂದ ನೋಡ್ತಾ ಇದ್ದೀಯಾ ಅಂತ ತುಂಟಾಟದಿಂದ ಕೇಳಿದಳು. ನಾನು ತಬ್ಬಿಬ್ಬಾಗಿ, ಏನಿಲ್ಲ ಚಿಕ್ಕಮ್ಮ, ನಿಮ್ಮ ಸೀರೆ ನೀರಿನಿಂದ ತೊಟ್ಟು ಹೋಗಿದೆ ಅಷ್ಟೇಗ ಅಂದೆ. ಅವಳು ನಗುತ್ತಾ, ಹೋಗಪ್ಪ, ಈ ಬಟ್ಟೆ ಹಿಂಡಿ ಹಾಕು ಅಂತ ಒಂದು ಶರ್ಟ್ ನನ್ನ ಕೈಗಿಟ್ಟಳು. ಆಗ ಅವಳ ಬೆರಳು ನನ್ನ ಬೆರಳಿಗೆ ತಾಕಿತು. ಆ ತಂಪು ಸ್ಪರ್ಶದಿಂದ ನನ್ನ ಒಳಗೆ ಒಂದು ವಿದ್ಯುತ್ ಪ್ರವಾಹ ಹರಿಯಿತು. ನನ್ನ ದೇಹದಲ್ಲಿ ಏನೋ ಕಿಚಾಹಾಯಿತು. ಅವಳು, ಇಲ್ಲಿ ರಾಡಿಗೆ ಹಾಕು ಅಂತ ಹೇಳಿದಳು. ಪ್ರತಿ ಬಟ್ಟೆ ತೆಗೆದಾಗಲೂ ಅವಳ ಸೀರೆ ಸ್ವಲ್ಪ ಸ್ವಲ್ಪ ಸರಿಯುತ್ತಿತ್ತು. ಒಮ್ಮೆ ಗಾಳಿಯಿಂದ ಅವಳ ಪಲ್ಲು ಸರಿಯಿತು. ಆ ದೃಶ್ಯ ನೋಡಿ ನಾನು ಕಣ್ಣು ತಿರುಗಿಸಿದೆ. ಆದರೆ ಅವಳು ನಗುತ್ತಾ, ಅರ್ಜುನ್, ಗಾಳಿ ಜೋರಾಗಿ ಬೀಸುತ್ತೆ, ಸೀರೆ ಸರಿಯುತ್ತೆ, ಸ್ವಲ್ಪ ಹಿಡಿದುಕೋ ಅಂತ ತಮಾಷೆಗೆ ಹೇಳಿದಳು. ನಾನು ನಾಚಿಕೆಯಿಂದ, ಚಿಕ್ಕಮ್ಮ, ಗಾಳಿ ಎಲ್ಲಿಂದ ಬಂತು? ನನಗೆ ಸೀರೆ ಹಿಡಿಯೋದು ಬರೋದಿಲ್ಲ ಎಂದೆ. ನಗುತ್ತಾ ಅವಳ ಕಣ್ಣುಗಳಲ್ಲಿ ತುಂಟತನದ ಮಿಂಚು. ಸೀರೆ ಹಿಡಿಯೋದು ಬರದಿದ್ದರೆ ಬೇರೆ ಏನಾದರೂ ಹಿಡಿಯೋಕೆ ಬರುತ್ತಲ್ಲವೇ ಅಂತ ಕಿಚಾಯಿಸಿದಳು. ಆ ಮಾತಿನ ಒಳ ಅರ್ಥ ನನಗೆ ತಕ್ಷಣ ತಿಳಿಯಿತು. ಆದರೆ ಗಾಬರಿಯಾಗಿ ಸುಮ್ನಾದೆ. ಒಗೆತ ಮುಗಿಸಿ ಅವಳು, ಒಳಗೆ ಬಾ ಅರ್ಜುನ್, ಚಹಾ ಕೊಡ್ತೀನಿಯೇ ಅಂತ ಕರೆದಳು. ಮನೆಯೊಳಗೆ ಹೋಗಿ ಕುಳಿತೆ. ಚಹಾ ಕೊಡಲು ಬೊಗ್ಗಿದಾಗ ಮತ್ತೆ ಸೀರೆ ಸ್ವಲ್ಪ ಸರಿಯಿತು. ನಾನು ದಿಟ್ಟಿಸಿ ನೋಡಿದೆ. ಅವಳು ಗಮನಿಸಿ, ಏನಪ್ಪಾ, ಚಹಾನ ನೋಡ್ತೀಯಾ? ಇನ್ನೇನನ್ನೋ ನೋಡ್ತಿದ್ದೀಯಾ ಅಂತ ನಕ್ಕಳು. ಆ ದಿನದಿಂದ ನನ್ನ ಮನಸ್ಸಿನಲ್ಲಿ ಸೌಮ್ಯ ಚಿಕ್ಕಮ್ಮನ ಬಗ್ಗೆ ಹೊಸ ಆಕರ್ಷಣೆ ಶುರುವಾಯಿತು. ಕೆಲವು ದಿನಗಳ ನಂತರ ಒಂದು ಶನಿವಾರ ಸಂಜೆ ಚಿಕ್ಕಪ್ಪ ಮತ್ತು ಮಕ್ಕಳು ಊರಿಗೆ ಹೋಗಿದ್ದರು. ಚಿಕ್ಕಮ್ಮ ಒಬ್ಬಳೇ ಇದ್ದಳು. ಅವಳು ನನ್ನನ್ನು ತೋಟಕ್ಕೆ ಕರೆದಳು. ಅರ್ಜುನ್, ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ, ಬಾ, ಸಹಾಯ ಮಾಡು ಅಂತ ಹೇಳಿದಳು. ಅವಳು ಗುಲಾಬಿ ಬಣ್ಣದ ತೆಳು ಸೀರೆ ತೊಟ್ಟಿದ್ದಳು. ದೇಹದ ರೇಖೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಬೈಕ್ನಲ್ಲಿ ಹಿಂದೆ ಕುಳಿತಾಗ ರಸ್ತೆಯ ಗುಂಡಿಗಳಿಂದ ಅವಳ ಎದೆ ನನ್ನ ಬೆನ್ನಿಗೆ ಒತ್ತಿಕೊಂಡಿತು. ಬ್ರೇಕ್ ಹಾಕಿದಾಗಲೆಲ್ಲ ಅವಳ ಕೈ ನನ್ನ ಭುಜವನ್ನು ಬಿಗಿಯಾಗಿ ಹಿಡಿಯುತ್ತಿತ್ತು. ಅರ್ಜುನ್, ಸ್ವಲ್ಪ ನಿಧಾನವಾಗಿ ಓಡಿಸಪ್ಪ, ನಾನು ಬೀಳ್ತೀನಿಯ ಅಂತ ತಮಾಷೆಗೆ ಹೇಳಿದಳು. ಆದರೆ ಧ್ವನಿಯಲ್ಲಿ ಒಳನೋಟದ ರೋಮಾಂಚಕತೆ ಇತ್ತು. ತೋಟಕ್ಕೆ ಬಂದು ಒಂದು ಹೂಗಿಡದ ಕೆಳಗೆ ಕುಳಿತಳು. ಅರ್ಜುನ್, ಇಲ್ಲಿ ಕೂತು ಸ್ವಲ್ಪ ಗಾಳಿ ಸವಿಯೋಣ ಅಂತ ಕರೆದಳು. ನಾನು ಕುಳಿತೆ. ಅವಳು ಒಂದು ಗುಲಾಬಿ ಹೂವು ತೆಗೆದು, ನೋಡು, ಎಷ್ಟು ಸುಂದರ ಸ್ವೆಲರ್ಗಿದೆ ಅಂತ ನನ್ನ ಕೈಗಿಟ್ಟಳು. ಆಗ ಅವಳ ಬೆರಳು ನನ್ನ ಬೆರಳಿಗೆ ತಾಕಿತು. ಅವಳು ಕಣ್ಣುಗಳಲ್ಲಿ ಕಿಚಾಹಾಯಿಸುತ್ತಾ, ಏನಪ್ಪ, ಹೂವನ್ನೇ ನೋಡ್ತೀಯ, ಬೇರೆ ಏನಾದರೂ ಸುಂದರವಾಗಿಲ್ಲವೇ ಅಂದಳು. ನಾನು ಧೈರ್ಯಗುಂದದೆ. ಚಿಕ್ಕಮ್ಮ, ಈ ತೋಟದಲ್ಲಿ ಇನ್ನೊಂದು ಹೂವು ಇದೆಯಲ್ಲ, ಅದಕ್ಕಿಂತ ಸುಂದರ ಇನ್ನೇನೂ ಇಲ್ಲ ಅಂದೆ. ಅವಳು ನಗುತ್ತಾ, ಅಯ್ಯೋ, ಆ ಹೂವು ನೋಡೋಕೆ ತುಂಬಾ ಧೈರ್ಯ ಬೇಕಪ್ಪ ಅಂದಳು.
ಆ 1 ಗಂಟೆ ತೋಟದಲ್ಲಿ ಕಳೆದದ್ದು ನನ್ನ ಜೀವನದ ಅರ್ಥವನ್ನೇ ಬದಲಾಯಿಸಿತು. 1 ವಾರದ ನಂತರ ರಾತ್ರಿ 11 ಸುಮಾರು ವಾಟ್ಸಪ್ನಲ್ಲಿ ಸೌಮ್ಯ ಚಿಕ್ಕಮ್ಮನ ಮೆಸೇಜ್ ಬಂತು. ಅರ್ಜುನ್, ಎಚ್ಚರವಿದ್ದೀಯಾ? ನಾನು ತಕ್ಷಣ ರಿಪ್ಲೈ ಮಾಡಿದೆ, ಇದ್ದೀನಿ. ಚಿಕ್ಕಮ್ಮ, ಏನಾಯ್ತು? ಅವಳು, ಏನಿಲ್ಲ, ಸುಮ್ನೆ ಮಾತಾಡಬೇಕು ಅನಿಸಿತು. ನಿನಗೆ ನಿದ್ದೆ ಬರ್ತಿಲ್ಲವಾ? ನಾನು ಧೈರ್ಯದಿಂದ, ನಿದ್ದೆ ಎಲ್ಲಿಂದ ಬರುತ್ತೆ ಚಿಕ್ಕಮ್ಮ, ನಿಮ್ಮ ತೋಟದ ಹೂವಿನ ಯೋಚ್ನೆ ಬಿಟ್ಟಿಲ್ಲಗೆ. ಅವಳು ನಗು ಇಮೋಜಿ ಕಳಿಸಿ, ಅಯ್ಯೋ, ಆ ಹೂವಿಗೆ ಎಷ್ಟೊಂದು ಆಸೆಯಪ್ಪ ನಿನಗೆ. ನಾನು, ಆ ಹೂವನ್ನು ನೋಡೋ ಅವಕಾಶ ದೊರೆತರೆ ಎಷ್ಟು ಜನ ಕಾಯುತ್ತಾರೆ ಗೊತ್ತಾ? ಆದರೆ ಅದರ ಒಡತಿ ಒಪ್ಪಿದರೆ ಮಾತ್ರ ಸಾಧ್ಯ. ಅವಳು ಸ್ವಲ್ಪ ಹೊತ್ತು ಸುಮ್ಮನಿದ್ದಳು. ನನಗೆ ಬೆವರು ಬರುತ್ತಿತ್ತು. 5 ನಿಮಿಷದ ನಂತರ ಅವಳ ಮೆಸೇಜ್, ನಾಳೆ ಬೆಳಗ್ಗೆ 10ಕ್ಕೆ ಮನೆಗೆ ಬಾ. ಒಡತಿಯ ಒಪ್ಪಿಗೆ ಇದೆಯೋ ಇಲ್ಲವೋ ನೋಡೋಣ. ಆ ರಾತ್ರಿ ನಿದ್ದೆಯೇ ಬರಲಿಲ್ಲ. ಚಿಕ್ಕಮ್ಮನ ಮುಖ, ಕಣ್ಣುಗಳು, ಆ ಸೀರೆಯ ಒಳಗಿನ ಸೌಂದರ್ಯ ಎಲ್ಲವೂ ಕನಸಿನಲ್ಲಿ ಕಾಡಿತು. ಮಾರನೇ ದಿನ ಭಾನುವಾರ ಬೆಳಗ್ಗೆ 10ಕ್ಕೆ ಅವಳ ಮನೆಗೆ ಹೋದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಚಿಕ್ಕಮ್ಮ ಹಸಿರು ತೆಳು ಸೀರೆಯಲ್ಲಿ ಕನ್ನಡಿಯ ಮುಂದೆ ಕೂದಲು ಬಾಚುತ್ತಿದ್ದಳು. ಶಾಂಪೂವಿನ ಸುಗಂಧ ಎಲ್ಲೆಡೆ ತುಂಬಿತ್ತು. ಅರ್ಜುನ್, ಬಂದೆಯಾ? ಒಳಗೆ ಬಾ, ಕೂತುಕೋ ಅಂದಳು. ನಾನು ಕುಳಿತೆ. ಅವಳು ಕನ್ನಡಿಯಲ್ಲಿ ನನ್ನ ಕಡೆಗೆ ನೋಡುತ್ತಾ, ಈ ಸೀರೆ ಹೇಗಿದೆ ಅಂತ ಕೇಳಿದಳು. ಸೀರೆ ತುಂಬಾ ತೆಳುವಾಗಿತ್ತು. ದೇಹದ ಎಲ್ಲ ರೇಖೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ನಾನು ಧೈರ್ಯದಿಂದ, ಚಿಕ್ಕಮ್ಮ, ಸೀರೆಗಿಂತ ನೀವೇ ಎಷ್ಟು ಸುಂದರವಾಗಿದ್ದೀರಿ ಅಂದೆ. ಅವಳು ನಗುತ್ತಾ, ಅಯ್ಯೋ, ಈಗಲೇ ಅನುಮತಿ ಕೇಳೋಕೆ ಶುರು ಮಾಡಿದ್ದೀಯಾ ಅಂತ ಕಿಚಾಯಿಸಿದಳು. ನಂತರ ನನ್ನ ಹತ್ತಿರ ಬಂದು, ನೀನು ರಾತ್ರಿ ಆ ಹೂವಿನ ಬಗ್ಗೆ ಯೋಚಿಸಿ ನಿದ್ದೆ ಮಾಡಲಿಲ್ಲ ಅಂತ ನಿಜವಾ ಅಂತ ಕೇಳಿದಳು. ನಾನು ಗಂಟಲು ಒಣಗಿ, ಹೌದು ಚಿಕ್ಕಮ್ಮ ಅಂದೆ. ಅವಳು ನನ್ನ ಕೈ ಹಿಡಿದು, ಬಾ ಒಳ ರೂಮಿಗೆ, ಜ್ಯೂಸ್ ಕೊಡ್ತೀನಿ ಅಂತ ಕರೆದುಕೊಂಡು ಹೋದಳು. ಜ್ಯೂಸ್ ಕೊಡಲು ಬೊಗ್ಗಿದಾಗ ಸೀರೆ ಸ್ವಲ್ಪ ಸರಿಯಿತು. ನಾನು ತಡೆಯಲಾರದೆ, ಚಿಕ್ಕಮ್ಮ, ನೀವಿಷ್ಟು ಸುಂದರವಾಗಿದ್ದೀರಿ, ಯಾರಾದರೂ ಆ ಹೂವನ್ನು ನೋಡದೆ ಇರಲಾರರು ಅಂದೆ. ಅವಳು ನಗುತ್ತಾ, ಹಾಗಿದ್ರೆ ಆ ಸೌಂದರ್ಯವನ್ನು ನೋಡೋ ಧೈರ್ಯ ಇದೆಯಾ ನಿನಗೆ ಅಂತ ಕೇಳಿದಳು. ನಾನು ಅವಳ ಕೈ ಬಿಗಿಯಾಗಿ ಹಿಡಿದು, ಒಡತಿಯ ಒಪ್ಪಿಗೆ ಇದ್ದರೆ ಧೈರ್ಯ ಯಾಕಿಲ್ಲ ಅಂದೆ. ಅವಳ ಕಣ್ಣುಗಳಲ್ಲಿ ಆಹ್ವಾನದ ನೋಟ. ಆಗಲೇ ಪಕ್ಕದ ಮನೆಯವರು ಕರೆದದ್ದಕ್ಕೆ ಅವಳು ಹೊರಗೆ ಹೋದಳು. ಕೆಲವು ದಿನಗಳ ನಂತರ ಮತ್ತೊಮ್ಮೆ ಚಿಕ್ಕಮ್ಮ ತೋಟಕ್ಕೆ ಕರೆದಳು. ಅರ್ಜುನ್, ಒಂದು ದೊಡ್ಡ ಗಿಡದ ಕೆಳಗೆ ಸ್ವಲ್ಪ ಕೆಲಸ ಇದೆ ಬಾ ಅಂತ ಕರೆದಳು. ಆದರೆ ಧ್ವನಿಯಲ್ಲಿ ರಹಸ್ಯದ ಆಹ್ವಾನ ಇತ್ತು. ತೋಟದ ಮಧ್ಯದಲ್ಲಿ ಯಾರೂ ಇಲ್ಲದ ಶಾಂತ ಪ್ರದೇಶ. ಚಿಕ್ಕಮ್ಮ ಕೆಂಪು ಸೀರೆಯಲ್ಲಿ ಕೂದಲು ಬಿಚ್ಚಿಟ್ಟು ಹಾಸಿಗೆಯ ಮೇಲೆ ಕುಳಿತಿದ್ದಳು. ಅರ್ಜುನ್, ಇಲ್ಲಿ ಬಾ, ಕೂತುಕೋ, ಸ್ವಲ್ಪ ರೆಸ್ಟ್ ಮಾಡೋಣ ಅಂದಳು. ನಾನು ಕುಳಿತೆ. ಅವಳು ಗುಲಾಬಿ ಹೂವು ತೆಗೆದು, ಇದನ್ನು ನೋಡು, ಆದರೆ ನನ್ನ ತೋಟದ ಇನ್ನೊಂದು ಹೂವು ಇದಕ್ಕಿಂತ 1000 ಪಟ್ಟು ಸುಂದರ ಅಂತ ತನ್ನ ಎದೆ ಕಡೆಗೆ ಸನ್ನೆ ಮಾಡಿದಳು. ನಾನು ಧೈರ್ಯದಿಂದ, ಚಿಕ್ಕಮ್ಮ, ಆ ಹೂವನ್ನು ನೋಡೋಕೆ ಒಡತಿಯ ಒಪ್ಪಿಗೆ ಇದೆಯಾ ಅಂದೆ. ಅವಳು ನನ್ನ ಕಣ್ಣುಗಳನ್ನು ದಿಟ್ಟಿಸಿ, ಒಪ್ಪಿಗೆ ಇದೆ, ಆದರೆ ಈ ರಹಸ್ಯ ನೀನು ಎಷ್ಟು ದಿನ ಗೌಪ್ಯವಾಗಿಡುವೆ ಅಂದಳು. ನಾನು ಭರವಸೆ ಕೊಟ್ಟೆ. ಅವಳು ನಗುತ್ತಾ ಸೀರೆಯನ್ನು ಸ್ವಲ್ಪ ಸರಿಸಿದಳು. ಆ ಕ್ಷಣ ನಾನು ಅವಳನ್ನು ಮುತ್ತಿಕೊಂಡೆ. ಆ ತಂಪು ಸ್ಪರ್ಶ, ಆ ಸುಗಂಧ, ಆ ಶಾಂತ ತೋಟ, ನಮ್ಮ ಇಬ್ಬರಿಗೂ ಒಂದು ಅಪರೂಪದ ರೊಮ್ಯಾಂಟಿಕ್ ಕ್ಷಣ ದೊರೆತಿತು. ಮರುದಿನ ಚಿಕ್ಕಪ್ಪನ ತವರು ಮನೆಯಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನ ಬಂತು. ಚಿಕ್ಕಪ್ಪನ ಆರೋಗ್ಯ ಸರಿಯಿಲ್ಲದಿದ್ದರಿಂದ ಚಿಕ್ಕಮ್ಮ ನನ್ನನ್ನು ಕರೆದಳು. ಅರ್ಜುನ್, ನೀನು ಜೊತೆಗೆ ಬಂದ್ರೆ ಒಳ್ಳೆಯದು, ರಾತ್ರಿ ಒಟ್ಟಿಗೆ ಇರಬಹುದು ಅಂದಳು. ನಾವಿಬ್ಬರೂ ಬೈಕ್ನಲ್ಲಿ ಹೋದೆವು. ರಾತ್ರಿ ಅವರ ಮನೆಯಲ್ಲೇ ಉಳಿದೆವು. ಚಿಕ್ಕಮ್ಮನಿಗೆ ಒಂದು ಪ್ರತ್ಯೇಕ ರೂಮು ಕೊಟ್ಟರು. ನಾನು ಜೊತೆಗೆ ಇದ್ದೆ. ರಾತ್ರಿ ದೀಪದ ಬೆಳಕಿನಲ್ಲಿ ಚಿಕ್ಕಮ್ಮ ನೈಟಿಯಲ್ಲಿ ಕೂದಲು ಬಿಚ್ಚಿಟ್ಟು ಅಪ್ಸರೆಯಂತೆ ಕಾಣುತ್ತಿದ್ದಳು. ಅವಳು ನನ್ನ ಹತ್ತಿರ ಬಂದು, ಅರ್ಜುನ್, ರಾತ್ರಿಯಾದರೂ ನಿನಗೆ ಆ ತೋಟದ ಹೂವಿನ ಯೋಚನೆ
ಬಿಟ್ಟಿಲ್ಲವೇ ಅಂತ ಕೇಳಿದಳು ನಾನು ಅವಳನ್ನು ಎಳೆದುಕೊಂಡು. ಚಿಕ್ಕಮ್ಮ, ಆ ಸೌಂದರ್ಯದ ಯೋಚನೆ ಎಂದಿಗೂ ಬಿಡಲ್ಲ ಅಂದೆ ಅವಳು ನನ್ನ ತೋಳಿನಲ್ಲಿ ಮುಖ ಇಟ್ಟು. ಹಾಗಿದ್ರೆ ಈ ರಾತ್ರಿ ಆ ಹೂವನ್ನು ಮತ್ತೊಮ್ಮೆ ಸವಿಯೋಣ ಅಂತ ಮೆಲ್ಲನೆ ಗೊಣಗಿದಳು. ಆ ರಾತ್ರಿ ದೀಪದ ಮಂದ ಬೆಳಕಿನಲ್ಲಿ ನಾವಿಬ್ಬರೂ ಒಬ್ಬರಿಗೊಬ್ಬರು ತುಂಬಾ ಹತ್ತಿರವಾದೆವು. ಅವಳ ತುಟಿಗಳ ರುಚಿ, ಆ ದೇಹದ ಸ್ಪರ್ಶ, ಆ ಆಲಿಂಗನ ಎಲ್ಲವೂ ಕನಸಿನಂತೆ ಭಾಸವಾಯಿತು. ನಾವಿಬ್ಬರೂ ಒಂದಾಗಿ ಅಪರೂಪದ ಪ್ರೇಮದ ಕ್ಷಣಗಳನ್ನು ಆನಂದಿಸಿದೆವು. ಬೆಳಗ್ಗೆ ಎಚ್ಚರವಾದಾಗ ಅದು ಕೇವಲ ಕನಸಲ್ಲ, ನಿಜವಾದ ಅನುಭವ ಎಂಬುದು ಮನಸ್ಸಿಗೆ ತಿಳಿಯಿತು. ಚಿಕ್ಕಮ್ಮ ಅಡುಗೆ ಮಾಡುತ್ತಿದ್ದಳು, ಚಿಕ್ಕಪ್ಪ ಕೆಲಸಕ್ಕೆ ತಯಾರಾಗುತ್ತಿದ್ದರು. ಇದೊಂದು ಕತೆಯಷ್ಟೇ. ಕತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ಕತೆ ಜೊತೆಗೆ.